ಸರ್ ಈಗ ಡಿ.ಕೆ. ಶಿವ್ ಜೊತೆ ಇಷ್ಟೆಲ್ಲ ಒಡನಾಟ ಇದೆ, ಏನಾದ್ರು ಪಕ್ಷಕ್ಕೆ ಕರೆದಿದ್ದಾರಾ? ಇಲ್ಲ, ನಾನು ನೋಡ್ರಿ ಕೇಳಿ, ನಾನು ಆಕ್ಚುಲಿ ಒರಿಜಿನಲಿ ಕಾಂಗ್ರೆಸ್ ಮ್ಯಾನ್. ನಾನು ಯೂತ್ ಕಾಂಗ್ರೆಸ್ನಲ್ಲಿ 14 ವರ್ಷ ಕೆಲಸ ಮಾಡಿದ್ದೆನು. 14 ವರ್ಷಗಳ ಕಾಲ ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದವನು. ಯೂತ್ ಕಾಂಗ್ರೆಸ್ನಲ್ಲಿ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದೆ, ನಾನು ಟ್ರೆಜರರ್ ಆಗಿದ್ದೆ, ಜನರಲ್ ಸೆಕ್ರೆಟರಿ ಆಗಿದ್ದೆ, ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಅಧ್ಯಕ್ಷ ಆಗೋದಕ್ಕೆ 10ಕ್ಕೆ ಬಂದು ಲಾಸ್ಟ್ ಮೂಮೆಂಟಲ್ಲಿ ಕಿತ್ಕೊಂಡು ಹೋಯ್ತು ನಂದು ಯೂತ್ ಕಾಂಗ್ರೆಸ್ನಲ್ಲಿ. ಯೂತ್ ಕಾಂಗ್ರೆಸ್ನಲ್ಲಿ ನೇರವಾಗಿ ಒಂದು ಬೈ ಎಲೆಕ್ಷನಲ್ಲಿ ಟಿಕೆಟ್ ತಗೊಂಡಿದ್ದು ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಶಿವರಾಮೇಗೌಡರಿಂದ ಬಂದೆ. 83ರಲ್ಲಿ ನಾನೇ ಯೂತ್ ಕಾಂಗ್ರೆಸ್ನಿಂದ ನಾನು ಟಿಕೆಟ್ ತೊಗೊಂಡಿದ್ದೆ. ನಮ್ಮ ನಾಯಕರಾಗಿರ್ತಕ್ಕಂಥ S.M. ಕೃಷ್ಣ ಅವರು ಇವತ್ತು ನಾಗೇಗೌಡರು ಬದುಕಿಲ್ಲ, ನಾಗೇಗೌಡರು ಬೈರೇಗೌಡರು ಬದುಕಿಲ್ಲ. ಬೈರೇಗೌಡರು ನನಗೆ ಅವತ್ತು ಟಿಕೆಟ್ ಕೊಡಿಸ್ತಾರೆ ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ಗೆ ಒಲವು ಸರ್. ನಾನು BJP ರಾಜೀನಾಮೆ ಕಳಿಸಿದ್ದೀನಿ. ನಾನು ವಿಜಯೇಂದ್ರ ಅವರಿಗೆ ಕಳಿಸಿದ್ದೀನಿ. ವಿಜಯೇಂದ್ರ ಅವರು ಇನ್ನೂ ಸಹಿತ ನನಗೆ ಏನು ಉತ್ತರ ಕೊಟ್ಟಿಲ್ಲ. ಉತ್ತರ ಕಾಯ್ತಾ ಇದ್ದೀನಿ. ನಾನು ರೆಸಿಗ್ನೇಷನ್ ಕೊಟ್ಟಾಗಿದೆ. ನಿಮ್ಗೆ ಹೇಳ್ತೀನಿ, ಇನ್ನೆಲ್ಲ ತಿಳಿಸ್ತೀನಿ, ನಿಮಗೆಲ್ಲ ತಿಳಿಸ್ತಲೇ. ಅವತ್ತು ನಿಮಗೆಲ್ಲ ಬರೋಲ್ಲ ನನಗೆ ಗೊತ್ತು. ಅದೇನು ಸಣ್ಣ ವಿಚಾರ, ಅಯ್ಯೋ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಇಂಥವು ಈಟಿಂಗ್ ವಿಚಾರ ಆದರೆ ನೋಡಿ ಕೇಳಿ, ರಾಜ್ಯದಲ್ಲಿ ಬಹಳ ವಿಚಾರಗಳು ಕಿತ್ತು ತಿಂತಾ ಇದ್ದಾವೆ. ನಾವು ನೋಡ್ತಾ ಇದ್ದ, ನಾನು ಮಾಜಿ ಸಂಸದನಾಗಿ ಕುಡಿಯಕ್ಕೆ ಇಟ್ಕೊಡ್ರಿ, ಕಾಫಿ ಕೊಡಿಸ್ರಿ. ಮಾಜಿ ಸಂಸದನಾಗಿ ಸಕ್ರಿಯವಾಗಿ ನನಗೆ ಅಧಿಕಾರ ಸರಿಯಾಗಿಲ್ಲದೆ ಇದ್ರು ಸಹಿತ ಈ ರಾಜ್ಯದ ಈ ದೇಶದ ವಿಚಾರ ಎತ್ತೆತ್ಲಾಗ ಹೋಗ್ತಾ ಇದೆ ಅಂತ ಹೇಳಿ ಬಹಳ ಗಮನ ಇಟ್ಟು ನೋಡ್ತಕ್ಕಂಥ ಶಕ್ತಿ ಭಗವಂತ ನಿಮ್ಮ ಮೂಲಕ ನನಗೆ ಕೊಟ್ಟಿದ್ದಾರೆ. ಆದರೆ ಬಹಳ ಕಿತ್ತು ತಿಂತಾ ಇರ್ತಕ್ಕಂಥ ಇಂಥ ವಿಚಾರಗಳಿರುವಾಗ ಈ ವಿಚಾರನ ಸಂಕ್ಷಿಪ್ತವಾಗಿ ನಾನು ನಿಮ್ಮಲ್ಲೂ ವಿನಂತಿ ಮಾಡ್ತೀನಿ, ಮಾಧ್ಯಮದವರಿಗೆ, ಇದು ಸಂಕ್ಷಿಪ್ತವಾಗಿ ತನಿಖೆ ಆಗೋದಕ್ಕೆ ನಿಮ್ಮದು ಸಹಕಾರ ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.